ಹಲೋ, ಹಲೋ, ನಮಸ್ಕಾರಮ್ಮ ತಾಯಿ. ನಮಸ್ಕಾರ ರೀ ಗುರುಗಳೇ. ಹೇಳಮ್ಮ, ನೀವು ಯಾರು ಮಾತಾಡೋದು? ನಾವು ಬಿಜಾಪುರದಿಂದ ಮಾತಾಡೋದ್ರಿ ಗುರುಗಳೇ. ನನ್ ಬಿಜಾಪುರದಿಂದ. ಮಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ರಿ ಗುರುಗಳೇ. ಆಕಿ ಪ್ರೆಗ್ನೆಂಟ್ ಇದ್ದಾಳ್ರಿ. ಹ್ಮ್. ಕೂಸಿಂದ ಪ್ರಾಬ್ಲಮ್ ಇತ್ರಿ ಗುರುಗಳೇ ಸ್ವಲ್ಪ. ಇದಕ್ಕೆ ಮುಂಚೆ ಅದು ನಂಗೆ ಫೋನ್ ಮಾಡಿದ್ರ ನೀವು? ಮಾಡಿದ್ದೀನ್ರಿ ಗುರುಗಳೇ. ಹೇಳಮ್ಮ. ವ್ರತ ಹೇಳ್ಕೊಟ್ಟಿದ್ದೀನಾ? ನೀವ್ ವ್ರತ ಹೇಳ್ಕೊಟ್ಟಿದ್ರಿ 18 ದಿವಸದ್ರಿ. ಅಂದ್ರೆ ಈಗ ಪವಾಡ್ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಪವಾಡ್ ಆಯ್ತು ಗುರುಗಳೇ, ಪವಾಡ್ ಆಯ್ತು. ಅದು ನಾರ್ಮಲ್ ಬತ್ರಿ ರಿಪೋರ್ಟ್ ಗುರುಗಳೇ. ಓಹೋ, ನೋ ರಿಸ್ಕ್ ಅಂತ ಹೇಳಿ ಬತ್ತು ಗುರುಗಳೇ. ನೋ ರಿಸ್ಕ್ ಅಂತ ಬಂತು. ಹ್ಞೂನ್ರಿ, ಬಾಳ ಟೆನ್ಷನ್ ಆಗಿತ್ರಿ ಗುರುಗಳೇ. ನಮ್ಗ ರಾಯರ್ದಿಂದ ಅದೊಂದ್ ಬಾಳ ನಮ್ಗ್ ಇದು ಆಯ್ತ್ರಿ ಗುರುಗಳೇ. ಮನಿ ಮಂದೆಲ್ಲ ಚಿಂತೆ ಮಾಡ್ಲಾಕತ್ತಿದ್ದೇವ್ರಿ ಅದ್ರ ಸಂಬಂಧ. ಅದು ಮೊದ್ಲೇ ಬಾಳ ದಿವ್ಸಿಗೆ ಆಗಿತ್ರಿ ಆಕಿಗೆ. ಅದು ಎಲ್ಲಾರು ಸಂತೋಷವಾಗಿರೋ ಟೈಮ್ನಾಗ ಹಿಂಗೊಂದ್ ಇದು ಆಗ್ಬಿಡ್ತು. ನಾನ್ ನಿಮಗ್ ಕೇಳ್ದೆ ಗುರುಗಳೇ, ನೀವ್ ವ್ರತ ಹೇಳ್ಬಿಟ್ರಿ. ಅದು ಅದರಿಂದ ಎಲ್ಲಾ ರಾಯರ್ದ ಪರಿಹಾರ ಮಾಡಿದ್ರಿ ಗುರುಗಳೇ ನಮ್ಗ. ನೋಡಿ, ನನ್ನಿಂದ ಅಂತ ಹೇಳ್ಬೇಡಿ, ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ. ಇದು ನಿಮ್ ರಾಯರಿಂದ ಮುಖಾಂತರ ಆಗೈತಲ್ರಿ. ಅವ್ರ ರಾಯರಂತೂ ಅದಾರ್ರಿ ಗುರುಗಳೇ. ನಿಮ್ ಮುಖಾಂತರ ನಮ್ಗ ಆಯ್ತಲ್ಲ ಅನ್ನೋದ್ರ. ಯಾಕೆ ಅಂದ್ರೆ ಒಂದು ವಿಚಾರದಲ್ಲಿ ತಾಯಿ, ಇಲ್ಲಿ 700 ವರ್ಷ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ಬರಿಗೂ ಪವಾಡವನ್ನು ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ಇವತ್ತು ನಾನು ರಾಯರು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ತಾಯಿ. ಹೌದ್ರಿ ಗುರುಗಳೇ. ಇದೆಲ್ಲ ಮಾಡಿಸ್ತಾ ಇರೋದು ರಾಯರು. ಅದು ಗುರುವಾರೇ ಪ್ರಸಾದ ಬತ್ರಿ ನಮ್ ಮನಿಗೆ. ಮೃತ್ತಿಕಾ ಪ್ರಸಾದ ಗುರುವಾರೇ ಬತ್ರಿ. ಮತ್ ರಿಪೋರ್ಟ್ನು ಗುರುವಾರೇ ನಾರ್ಮಲ್ ಅತ್ ಬತ್ರಿ. ನೋ ರಿಸ್ಕ್ ಅಂತ ಗುರುವಾರೇ ಬತ್ರಿ ಗುರುಗಳೇ. ಎಂತ ಅದ್ಭುತ ಇದು! ನೀವು ವ್ರತವನ್ನು ಮಾಡ್ತಾ ಇದ್ದೀರಾ. ವ್ರತ ಮಾಡುವಂತ ಸಂದರ್ಭದಲ್ಲಿ ಅಲ್ಲ, ನನ್ ಲೈನ್ ಸಿಕ್ತಲ್ಲ ಮತ್ತೆ ನಿಮಗೆ ಇವಾಗ. ಲೈನ್ ಸಿಗದೆ ಸ್ವಲ್ಪ ಕಷ್ಟ. ಹೌದ್ರಿ ಗುರುಗಳೇ, ಹೌದ್ರಿ. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ನನ್ನ ತಾಯಿ. ಅದಕ್ಕೆ ಸುಮಾರು ವರ್ಷದಿಂದ ಮಕ್ಕಳು ಭಾಗ್ಯವನ್ನು ಕಂಡಿದ್ರು ಆ ತಾಯಿ. ಮತ್ತೆ ಇವಾಗ ಏನು ಈ ತರದಲ್ಲಿ ರಿಪೋರ್ಟ್ ಬಂದಿದೆ ಅಂತ ಒಂದು ಚಿಂತೆಯನ್ನು ಮಾಡ್ತಾ ಇದ್ರಿ ನೀವು. ನಾನ್ ನಿಮಗ್ ಫೋನ್ ಮಾಡ್ದಾಗ ಗುರುಗಳೇ, ನಿಮ್ ಮಾನಿಂಗ್ಪುರ ಊರವ್ರೇ ನಿಮ್ಮ ಮುಂದ್ ಕೂತಿದ್ದರಿ ಗುರುಗಳೇ. ನೀವು ಅವ್ರಿಗೆ ಹೇಳಿದ್ರಿ, ನಿಮ್ಮ ಅವ್ರ ಮನ್ಯಾಗ ಪ್ರಸಾದ ಐತಿ, ನೀವು ತಗೊಂಡ್ ಹೋಗ್ರಿ ಅಂತ ನೀವು ಹೇಳಿದ್ರಿ ಗುರುಗಳೇ. ಅವ್ರಿಗೆ ನಂಬರ್ ಕೊಟ್ರಿ ನೀವು. ಓಹೋ, ಅವ್ರದೇ ನಮ್ಮ ಇದು. ಹೌದ್ರಿ ಗುರುಗಳೇ, ಹೌದ್ರಿ. ಅಂದ್ರೆ ಅವತ್ತು ಮಹಾಲಿಂಗಪುರದವರು ನನ್ನ ನೋಡಲಕ್ಕೆ ಅಂತಂದು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ರು. ನಮ್ ಮಗಳಿಗೂ ಮಾನಿಂಗ್ಪುರಕ್ಕೆ ಕೊಟ್ಟೈತ್ರಿ ಗುರುಗಳೇ. ಅವ್ರು ಇರುದ್ ಬಿಜಾಪುರಕ್ಕೆ ಇರ್ತಾರ್ರಿ. ಇಲ್ಲ, ಅಲ್ಲಿಂದ ಬಂದಿದ್ರು. ಅವ್ರು ನಿಮ್ಮನ್ನ ನೋಡ್ಬೇಕು ಗುರುಗಳೇ ಅಂತ ಹೇಳಿ ಅಷ್ಟು ದೂರದಿಂದ ಬಂದಂತ ಸಂದರ್ಭದಲ್ಲಿ ನೀವು ನನಗೆ ಕರೆ ಮಾಡಿದ್ರಿ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ವ್ರತವನ್ನು ತಿಳಿಸಿಕೊಟ್ಟಿದ್ದೆ. ಆದ್ರೆ ಸುಮಾರು ವರ್ಷ ಆಗಿತ್ತು ನನ್ನ ಮಗಳಿಗೆ ಸಂತಾನ ಭಾಗ್ಯ. ಇವಾಗ ಕೊಟ್ಟಿದ್ದಾರೆ, ಆದ್ರೆ ಆ ರಿಪೋರ್ಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ ನೀವು ನನಗೆ. ನೆನಪಾಯ್ತಮ್ಮ. ಓಹೋ, ಇವಾಗ ಹಾಗಾದ್ರೆ ನಿಮ್ಗೆ ನಿಶ್ಚಿಂತೆಯಿಂದ ಇದ್ದೀರಾ ಅಂದ್ರೆ ಏನು ತೊಂದ್ರೆ ಇಲ್ಲ. ಈಗ ಏನು ಇಲ್ರಿ ಗುರುಗಳೇ. ಸ್ವಲ್ಪ ಆಕಿಗ್ BP ಹೆಚ್ಚಾಗಿತ್ರಿ ನಿನ್ನೆ. ಅದು ಈಗ ಡಿಸ್ಚಾರ್ಜ್ ಆಗೇತ್ರಿ. ಸ್ವಲ್ಪ ಇದು ಏನ್ ಪಿತ್ತ ಆದಂಗಾಗಿ ಇದು ಆಗಿ ತ್ರಾಸ ಆಗಿತ್ರಿ ಗುರುಗಳೇ. ಇವಾಗ ನೋಡಿ, ಎಲ್ಲಾ ಹುಷಾರಾಗುತ್ತೆ. ಆದ್ರೆ ನಿಮ್ಗೆ ಅನುಗ್ರಹ ಆಯ್ತು ಅಂತ ಹೇಳಿ ರಾಯರ್ನ ಪೂಜೆ ಮಾಡೋದು ನಿಲ್ಲಿಸಬಾರ್ದು. ಇಲ್ರಿ ಗುರುಗಳೇ, ನಾ ಯಾವಾಗ್ಲಾದ್ರೂ ನೀವು ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ತಾನೆ ಇರ್ಬೇಕು. ನಾನು ಹೆಂಗೆ 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೇನೆ, ನೀವು ಹಾಗೆ ನಿಮ್ಗೆ ಅನುಗ್ರಹ ಆದ್ಮೇಲೂ ನೀವು ರಾಯರಿಗೆ ಪೂಜೆ ಮಾಡಿ. ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ. ಅಲ್ಲಿ ಎಲ್ಲಾದ್ರೂ ನಿಮ್ಮ ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ಅವರ ದರ್ಶನವನ್ನು ಪಡೆದುಕೊಂಡು ಬನ್ನಿ ರಾಯರ್ದು. ಹ್ಞೂನ್ರಿ ಗುರುಗಳೇ. ಅವತ್ತೇ ಫೋಟೋ ತಂದ್ ಕೊಟ್ರಿ. ಗುರುವಾರ ದಿವಸ ಫೋಟೋ ಬತ್ರಿ. ಮೃತ್ತಿಕಾ ಪ್ರಸಾದ ಅವತ್ತೇ ಬತ್ರಿ. ಪಾದುಕೇರಿ ಅವತ್ತೇ ತಂದ್ರಿ. ಎಲ್ಲಾ ನಮ್ ಮಳೆ ತಂದ್ ಕೊಟ್ರಿ ಗುರುಗಳೇ. ನಮ್ ಮಗಳ ಮನೆಯವ್ರ ತಂದ್ ಕೊಟ್ರಿ ಅವತ್ತೇ. ಗುರುವಾರ ದಿವಸ ನಸಿಕ್ನಾಗ 5 ಗಂಟೆ ಬಿಟ್ಟ ಅಲ್ಲಿ 9ಕ್ಕೆ ಮಂತ್ರಾಲಯಕ್ಕೆ 9:15 ಹೋಗಿದ್ರಿ ಗುರುಗಳೇ. ಅಲ್ಲಿ ಪ್ರಸಾದ ಎಲ್ಲಾ ತಗೊಂಡು ಅಲ್ಲಿ ಅವ್ರ ದರ್ಶನ ಮಾಡ್ಕೊಂಡು ಎಲ್ಲಾ ತಗೊಂಡ್ ಮತ್ ಇಷ್ಟೊತ್ತಿಗೆ ಬಿಜಾಪುರಕ್ಕೆ ಬಂದಿದ್ರಿ ಅವ್ರು. ಹೌದೇನಮ್ಮ? ಹ್ಞೂನ್ರಿ ಗುರುಗಳೇ. ದೊಡ್ಡ ಪವಾಡ್ರಿ. ಆಕಿಗೆ ಸುರಳಿತ ಆಗ್ಬೇಕು ನೋಡ್ರಿ ಗುರುಗಳೇ. ಎಲ್ಲಾ ನಾರ್ಮಲ್ ಆಗಿ ಇವಾಗ ನೋಡಿ, ನೀವ್ ಏನ್ ಟೆನ್ಷನ್ ಇಟ್ಕೊಂಡಿದ್ರಿ, ಅದು ಈ ತರದಲ್ಲಿ ಇದೆ ಅಂತ ಹೇಳ್ತಾ ಇದಾರೆ. ಆ ರಿಪೋರ್ಟ್ ಏನ್ ಬರುತ್ತೆ ಅಂತ ಒಂದು ಭಯದಿಂದ ಇದ್ರಿ. ಇವತ್ತು ನಿಮ್ಗೆ ಪವಾಡ ಆಯ್ತು ಅಂದ್ರೆ ಎಲ್ಲಾ ನೆಗೆಟಿವ್ ಅಂತ ಬಂತು ಅಂತ ಹೇಳ್ತಾ ಇದ್ದೀರಾ. ಬೇಡ, ಅದನ್ನ ಯಾವ್ದು ಅಂತ ಏನು ಹೇಳುದ್ ಬೇಡ. ಒಟ್ನಲ್ಲಿ ನೆಗೆಟಿವ್ ಅಂತ ಬಂದಿದೆ ನಿಮ್ಗೆ. ಬಂದಿದೆ ಗುರುಗಳೇ. ಸಾಕು, ಅಷ್ಟೇ ಸಾಕು. ನೋ ರಿಸ್ಕ್ ಬಂದೈತ್ರಿ ಗುರುಗಳೇ. ನೋ ರಿಸ್ಕ್ ಅಲ್ವಮ್ಮ? ಅದಕ್ಕೆ ರಾಯರ್ ಇದ್ದಾರೆ. ರಾಯರ್ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ಬರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ. ಹೌದ್ರಿ ಗುರುಗಳೇ, ಹೌದ್ರಿ, ನಿಜ ರೀ ಗುರುಗಳೇ. ಆಕಿಗೆ ಸಣ್ಣಕ್ಕಿದ್ ಒಂದ್ ಸ್ವಲ್ಪ ಇನ್ನೊಬ್ಬಕ್ಕಿದ ಇರ್ಲಿ, ಅದು ಇರ್ಲಿ. ನಾನು ಹೇಳ್ತೀನಿ ತಾಯಿ, ಎಲ್ಲ ನೀವು ವ್ರತವನ್ನು ನಾನು ಹೇಳ್ಕೊಟ್ಟಂತ ವ್ರತವನ್ನು 9 ವಾರ ಕಂಪ್ಲೀಟ್ ಮಾಡ್ಬೇಕು. ಅವಾಗೆ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗುತ್ತೆ. ಅಲ್ಲಿ ಎಲ್ಲಾದ್ರೂ ಹತ್ತಿರದಲ್ಲಿ ನಿಮ್ಗೆ ರಾಯರ್ ಮಠ ಇದ್ರೆ ಮಠಕ್ಕೆ ಹೋಗಿ ಬನ್ನಿ. ಹ್ಞೂನ್ರಿ ಗುರುಗಳೇ. ಅಲ್ಲಿ ಯಾಕಂದ್ರೆ ಇಲ್ಲೇ ಐತ್ರಿ ಗುರುಗಳೇ.
ಬಿಜಾಪುರದಾಗ ಐತ್ರಿ ರಾಯರ್ ಮಠ ಐತ್ರಿ. ಹಾ 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 ಹೋಗಿ ಬರ್ತೀನಿ. ಓಕೆ ಇದ್ರೆ ಹೋಗಿ ಬನ್ನಿ. ಯಾಕಂದ್ರೆ ನಾವು ಏನೋ ಒಂದು ಮಂತ್ರಾಕ್ಷತೆಯನ್ನು ಇರುತ್ತಲ್ಲ ತಾಯಿ, ರಾಯರ್ ಬಂದು ಕೊಡಕ್ ಆಗ್ಲಾರ್ದಕ್ಕೋಸ್ಕರ ಅಲ್ಲಿರ್ತಕ್ಕಂತ ಅರ್ಚಕರು ಕೊಡ್ತಾರೆ ತಾಯಿ. ಹೌದ್ರಿ ಗುರುಗಳೇ. ಯಾಕಂದ್ರೆ ರಾಯರು ಆಶೀರ್ವಾದ ಕಣ್ಣಿನ ದೃಷ್ಟಿ ಆ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ. ಆ ಮುಖಾಂತರದಲ್ಲಿ ಇರ್ತಕ್ಕಂತ ಗುರುಗಳು ಅರ್ಚಕರು ಕೊಡ್ತಾ ಇರ್ತಾರೆ ಮಂತ್ರಾಕ್ಷತೆಯನ್ನು. ಅದು ಅಷ್ಟು ಪವರ್ಫುಲ್ ಆಗಿರುತ್ತೆ ತಾಯಿ. ಅದಕ್ಕೆ ಅಲ್ಲಿ ಹೋಗಿ ಇಸ್ಕೊಂಡ್ ಬಂದು 1-2 ಕಾಳು ಬಾಯಿಲ್ ಹಾಕೊಳ್ಳಿ, 1-2 ಕಾಳು ತಲೆ ಮೇಲೆ ಹಾಕೊಳ್ಳಿ. ಮಂತ್ರಾಕ್ಷತೆ ಅದಾವ್ರಿ ಗುರುಗಳೇ, ನಮ್ ಮನ್ಯಾಗ ಮಂತ್ರಾಕ್ಷತೆ ಅದಾವ್ರಿ. ಹಾ 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 ಮೃತ್ತಿಕಾ ಪ್ರಸಾದ್ ಅಂತೂ ಐತ್ರಿ, ಪಾದುಕೆ ಐತ್ರಿ. ಒಳ್ಳೇದಮ್ಮ, ಒಳ್ಳೇದು. ಹ್ಞೂನ್ರಿ ಗುರುಗಳೇ. ಇನ್ನು ಹೆಚ್ಚಿನ ರೀತಿಗೆ ಅನುಗ್ರಹ ಆಗತ್ತೆ, ಇನ್ನು ಜಾಸ್ತಿ ಒಳ್ಳೇದಾಗ್ಲಿ. ನೋಡಮ್ಮ, ನೀವ್ ಯಾರು ನಾವ್ಯಾರು ಗೊತ್ತಿಲ್ಲ. ನಾವು ಹೆಂಗ್ ಗೊತ್ತಾದ್ವಿ? ಈ ಗಾಳಿ ಮುಖಾಂತರದಲ್ಲಿ ಗೊತ್ತಾದ್ವಿ. ಈ ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು. ಹೌದ್ರಿ ಗುರುಗಳೇ, ಹೌದ್ರಿ. ನಮಗೋಸ್ಕರ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ. ಹೌದ್ರಿ ಗುರುಗಳೇ, ನಿಜ. ಆಯ್ತಮ್ಮ, ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ನನ್ನ ತಾಯಿ. ನಮಸ್ಕಾರ ಗುರುಗಳೇ.